ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಪ್ರಸಿದ್ಧ ಎಳಸ್ಗೆ ಸ್ವಾಗತ. ಇವತ್ತಿನ ರೀಲ್ನಲ್ಲಿ ನಿಮಗೆ ಒಂದು ವಿಶೇಷವಾಗಿರುವಂತಹ ದೀಪನ ಪರಿಚಯ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನೀವು ಸರಿಯಾಗಿ ಗಮನಿಸಿದ್ರೆ ನಿಮಗೆ 7 ಗೆರೆಗಳಿರುತ್ತೆ ಬೇಸ್ ಬಿಟ್ಟು. ಹಾಗೆ ಮೇಲ್ಮುಖದಲ್ಲಿ 7 ಕಡೆ ದೀಪ ಹಚ್ಬೋದು. ಅಂದ್ರೆ 7 ದೀಪ ಅಥವಾ 7 ವಿಕ್ಸ್ ಇರುತ್ತೆ. ಮತ್ತೆ ನಿಮ್ಗೆ ಇಲ್ಲಿ ಕೈ ಹಿಟ್ಕೊಳ್ಳೋಕೆ ಅಥವಾ ಬೆರಳು ಹಿಟ್ಕೊಳ್ಳೋಕೆ ಜಾಗ ಇರುತ್ತೆ. ಸೊ ಇದನ್ನ ದೀಪವಾಗಿ ಕೂಡ ಬಳಸ್ಕೋಬಹುದು, ಮತ್ತೆ ಆರತಿಯಾಗಿ ಕೂಡ ಬಳಸ್ಕೋಬಹುದು. ಸೊ ಇದು ಸಪ್ತ ದೀಪ ಅಂತ ಕರೀತಾರೆ. ತುಂಬಾ ತರ ದೀಪಗಳು ನಮ್ಮ ಹತ್ರ ಇದೆ, ಬಟ್ ನಾನು ಅದ್ರ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿರ್ಲಿಲ್ಲ. ಸುಮಾರು ಜನ ಅದನ್ನ ಕೇಳ್ತಿದ್ರಿ, ಹಾಗಾಗಿ ಒಂದೊಂದೇ ತೋರ್ಸೋಣ ಅನ್ಕೊಂಡಿದೀನಿ. ಸೊ ಇವತ್ತು ನಾನು ನಿಮ್ಗೆ ತೋರಿಸಿರುವಂತದ್ದು ಒಂದು ವಿಶೇಷವಾಗಿರುವಂತ ದೀಪ. ಇದ್ರ ಹೆಸರು ಸಪ್ತ ದೀಪ ಅಂತ. ಇದನ್ನ ಜೋಡಿಯಾಗೂ ಹಚ್ಬೋದು, ಒಂದೊಂದೇ ಇಡಬಹುದು. ಮತ್ತೆ ಇದರಲ್ಲಿ 7 ಮೆಟ್ಲುಗಳ ತರ ರೌಂಡ್ ಇರುತ್ತೆ ಬೇಸ್ ಬಿಟ್ಟು. ಇದಾದ್ಮೇಲೆ ಇನ್ನೊಂದು ನಮ್ಮ ಕರ್ನಾಟಕ ಶೈಲಿಯ ಒಂದು ಬಟ್ಲಾರತಿ ಅಥವಾ ತುಪ್ಪದ ಆರತಿ ದೀಪಗಳು. ಸಾಮಾನ್ಯವಾಗಿ ಬೆಳ್ಳಿನಲ್ಲಿ ಇರುತ್ತೆ ಎಲ್ಲರ ಮನೆಯಲ್ಲೂ, ಆದ್ರೆ ಇದು ಹಿತ್ತಾಳೆನಲ್ಲಿದೆ. ಕ್ಯಾಸ್ಟಿಂಗ್ ಆಗಿರೋದ್ರಿಂದ ಹೆವಿ ಬರುತ್ತೆ. ಇದು ಕೂಡ ಒಂದು ಆಂಟಿಕ್ ರೆಪ್ಲಿಕಾ ಆಗಿರುತ್ತೆ. ಇದು ಈ ತರ ಜೋಡಿ ಬರುತ್ತೆ. ಸುಮಾರು 1-1.5 ಇಂಚಷ್ಟು ಎತ್ತರ ಬರುತ್ತೆ, ತೂಕ ಇರುತ್ತೆ. ಇದನ್ನ ತೊಳೆದ್ರೆ ಹಾಗೆ ಶೈನ್ ಉಳ್ಕೊಳ್ಳುತ್ತೆ. ಇದು ಕೂಡ ಯಾವ ತರ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಬರೋ ಸಂಚಿಕೆಗಳಲ್ಲಿ ದೀಪ ಹಚ್ಚಿದ್ರೆ ಯಾವ ತರ ಕಾಣುತ್ತೆ ಅಂತ ತೋರಿಸ್ತಾ ಬರ್ತೀನಿ ನಿಮ್ಗೆ. ದೀಪಗಳು ಹಚ್ಚದೆ ಮನೆ ಬಿಟ್ಟು ಯಾರು ಹೋಗಲ್ಲ ಸಾಮಾನ್ಯವಾಗಿ. ಆದ್ರೆ ದೀಪಗಳಲ್ಲಿ ತರಾವರಿ ದೀಪಗಳು ಬರುತ್ತೆ. ಕೆಲವೊಂದು ನಮ್ಮ ಪ್ರಾಂತ್ಯಕ್ಕೆ ತೆಗೆದುಕೊಂಡಿರುವಂತದ್ದಾಗಿರುತ್ತೆ, ಇನ್ ಕೆಲವು ಬೇರೆ ಬೇರೆ ಪ್ರಾಂತ್ಯದಿಂದ ಅವಲಂಬಿತವಾಗಿ ನಾವು ಅದನ್ನ ಉಪಯೋಗಿಸ್ತಾ ಬರ್ತೀವಿ. ಆದ್ರೆ ಇದು ನಿಮ್ಗೆ ಡೆಕ್ಕನ್ ಶೈಲಿನಲ್ಲಿರುವಂತಹ ಒಂದು ಸಪ್ತದ್ವೀಪ. ಮಧ್ಯದಲ್ಲಿ ಮಲ್ಲಿಗೆ ಮೊಗ್ಗಿನ ತರ ಇರುವಂತಹ ಕುಂಭ ಇರುತ್ತೆ. ಸೊ ಇದಕ್ಕೆ ಒಂದು ಹ್ಯಾಂಡಲ್ ಕೂಡ ಇರುತ್ತೆ. ಇದ್ರಲ್ಲಿ ನೀವು ತುಪ್ಪದ ದೀಪ ಅಥವಾ ಎಣ್ಣೆ ದೀಪನ ಇಡಬಹುದಾಗಿದೆ. ಸೊ ನಿಮ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಲಿ ಅಂತ ಈ ತರ ತೋರಿಸಿದೀನಿ.